ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ, ರೇವತಿ ನಕ್ಷತ್ರ, ದಿನಾಂಕ 14/5/2026 ಗುರುವಾರ. ಮುಖ್ಯಾಂಶಗಳು: ಅಡ್ಡಗದ್ದೆಯಲ್ಲಿ ಶ್ರೀ ಶಂಕರ ಜಯಂತಿ, ಶಿಲಾಶಾಸನ ಪತ್ತೆ. ಸುದ್ದಿಯ ವಿವರ. ತೀರ್ಥಹಳ್ಳಿ ತಾಲೂಕಿನ ಕೋಣಂದೂರು ಸಮೀಪದ ಹಲ್ಲುಸಾಲೆ ಗ್ರಾಮದಲ್ಲಿ 2 ವೀರಗಲ್ಲುಗಳು ಪತ್ತೆಯಾಗಿದ್ದು, ಮೊದಲನೇ ವೀರಗಲ್ಲು ಶಕ ವರ್ಷ 1172 ಎಂದಿದ್ದು, ಕ್ರಿಸ್ತಶಕ 1250 ಇಸವಿಗೆ ಸರಿಹೊಂದುತ್ತದೆ. ಎರಡನೇ ವೀರಗಲ್ಲು ಕ್ರಿಸ್ತಶಕ 1251 ಇಸವಿಗೆ ಸರಿಹೊಂದುವುದು. ಹೊಯ್ಸಳರ ಕಾಲದ ಲಿಪಿಯಲ್ಲಿ ಬರೆಯಲ್ಪಟ್ಟಿದ್ದು, ಮೊದಲನೇ ವೀರಗಲ್ಲು ಶಾಸನವು 6 ಅಡಿ ಎತ್ತರವಿದ್ದು 5 ಅಂತಸ್ತುಗಳನ್ನು ಹೊಂದಿದ್ದು 23 ಸಾಲುಗಳನ್ನು ಹೊಂದಿದೆ. ಎರಡನೇ ವೀರಗಲ್ಲು 6 ಅಡಿ ಎತ್ತರವಿದ್ದು 5 ಅಂತಸ್ತುಗಳಿಂದ ಕೂಡಿದ್ದು 24 ಸಾಲುಗಳಲ್ಲಿ ಬರೆಯಲ್ಪಟ್ಟಿದೆ. ಈ ಶಾಸನದ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಬೇಕೆಂದು ಶೃಂಗೇರಿಯ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಇತಿಹಾಸ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಂ.ಎ. ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀ ಶಂಕರಾಚಾರ್ಯರು ನಾಡಿನಲ್ಲಿ ಕ್ಷೋಭೆ ಇದ್ದ ಸಂದರ್ಭದಲ್ಲಿ ಅವತರಿಸಿ ದೇಶದಾದ್ಯಂತ ಸುತ್ತಾಡಿ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿದರು ಎಂದು ವಿಜ್ಞಾನ ಶಿಕ್ಷಕ ಎಸ್. ಗುರುಮೂರ್ತಿ ಹೇಳಿದರು. ಅಡ್ಡಗದ್ದೆಯ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು. ಸಹರ ಶ್ರೀಧರ್ ಗಾಯನ ಮಾಡಿದರು. ಇದೇ ಸಂದರ್ಭದಲ್ಲಿ ಜಾಗೃತ ಪಂಚಕದ ಶ್ಲೋಕ ಗಾಯನ ವಿಶ್ಲೇಷಣೆ ನಡೆಯಿತು. ನಂತರ ಯುವ ವಿಪ್ರ ವೇದಿಕೆಯ ಕಾರ್ಯಕರ್ತರು ಸಾಮೂಹಿಕ ಭಜನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ನಂದಕುಮಾರ ಭಟ್, ಎ.ಎಂ. ಶ್ರೀಧರ್ ರಾವ್, ಹೆಬ್ಬಿಗೆ ಕೃಷ್ಣಮೂರ್ತಿ, ಅರುಣಾಚಲ, ಸುರೇಶ್, ಶರತ್, ಆದರ್ಶ, ಸುಬ್ರಾವ್, ನರಸಿಂಹಮೂರ್ತಿ, ವೆಂಕಟೇಶಮೂರ್ತಿ, ಅಸಗೋಡು ರಾಘವೇಂದ್ರ, ಆನಂದ, ನಾಗಾನಂದ, ರಾಘವೇಂದ್ರ ಭಟ್, ಕಮಲಾಕ್ಷಮ್ಮ, ರೂಪಾ, ರಾಧಮ್ಮ, ಸುಮಿತ್ರಾ ಇತರರು ಇದ್ದರು. ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಸತೀಶ್ 53 ಅವರು ಮಂಗಳವಾರ ರಾತ್ರಿ ಹೃದಯಾಘಾತದಿಂದ ನಿಧನರಾದರು. ಮಂಗಳವಾರ ರಾತ್ರಿ 112 ತುರ್ತು ಸೇವಾ ವಾಹನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಅವರಿಗೆ ಹಠಾತ್ ಎದೆನೋವು ಕಾಣಿಸಿಕೊಂಡಿದ್ದು, ತಕ್ಷಣ ಕೊಪ್ಪದ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೂಲತಃ ಶೃಂಗೇರಿ ಕಿಗ್ಗಾದವರಾದ ಇವರು ಈ ಹಿಂದೆ ಭಾರತೀಯ ಸೇನೆಯ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನಲ್ಲಿ ನಾಯಬ್ ಸುಬೇದಾರ್ ಆಗಿ 17 ವರ್ಷ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದಿದ್ದರು. ಕಳೆದ 10 ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಹರಿಹರಪುರದಲ್ಲಿ ವಾಸವಾಗಿದ್ದ ಇವರಿಗೆ ಪತ್ನಿ, ಓರ್ವ ಪುತ್ರ ಇದ್ದಾರೆ. ಸರಕಾರಿ ಗೌರವದೊಂದಿಗೆ ಇವರ ಅಂತಿಮ ಕ್ರಿಯೆ ಬುಧವಾರ ಹರಿಹರಪುರ ರುದ್ರಭೂಮಿಯಲ್ಲಿ ನೆರವೇರಿತು. ವೃತ್ತ ನಿರೀಕ್ಷಕ ಅಬ್ದುಲ್ ಖಾದರ್, ಉಪನಿರೀಕ್ಷಕ ಅಭಿಷೇಕ್, ನಾಗರಾಜ್, ಮೋಹನ್ ಕುಮಾರ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಆಚಾರ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮ್ಯಾಮ್ಕೋಸ್ ಸಂಸ್ಥೆಯ ಕೃಷಿ ಕಾರ್ಮಿಕರ ಗುಂಪು ವಿಮಾ ಅಭಿರಕ್ಷಾ ಯೋಜನೆಗೆ ವಿಮಾ ಕಂತು ಪಾವತಿಸಲು ಮೇ 26 ಕೊನೆಯ ದಿನಾಂಕವಾಗಿರುತ್ತದೆ. ಸದಸ್ಯರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಕಟಣೆ ತಿಳಿಸಿದೆ. ಪ್ರಧಾನ ಸಂಪಾದಕ ಕೆ.ಎಲ್. ಗೋಪಾಲಕೃಷ್ಣ, ಸಹಕಾರ ಕೆ.ವಿ. ರಮೇಶ್, ತಾಂತ್ರಿಕ ಸಹಕಾರ ಗುಡ್ಡೆತೋಟ ಮಿಥುನ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.